ದುಡ್ಡು ದುಡ್ಡು ದುಡ್ಡು. ಇನ್ನೇನು ನಿಮ್ಮಪ್ಪ ಬರ್ತಾರೆ, ಹಾಲು ತೊಗೊಂಬರ್ತಾರೆ, ಬಿಸಿ ಮಾಡಿಕೊಡ್ತೀನಿ, ಕುಡಿಯುವಂತೆ. ಓಕೆನಾ? ದುಡ್ಡು ದುಡ್ಡು ದುಡ್ಡು. ನಿಮ್ಗೆ ಯಾವಾಗಿಂದ ಫೋನ್ ಮಾಡ್ತಾ ಇದ್ದೀನಿ, ಸ್ವಿಚ್ ಆಫ್ ಅಂತ ಬರ್ತಾ ಇದೆ. ಫೋನ್ ಚಾರ್ಜ್ ಹಾಕೊಂಡಿರ್ಲಿಲ್ವಾ? ಅಯ್ಯೋ, ಚಾರ್ಜ್ ಹಾಕಿದ್ದೀನಿ, ಸ್ವಿಚ್ ಆನ್ ಮಾಡೋದು ಮರ್ತ್ಬಿಟ್ಟಿದ್ದೀನಿ ಅಂತ ಕಾಣುತ್ತೆ. ಹೌದು, ನೀವ್ಯಾಕೆ ಇಷ್ಟೊಂದು ಗಾಬರಿ ಆಗಿದ್ದೀರಿ? ಅಮ್ಮನಿಗೆ ಗುರುಗಳ ಮಾತಲ್ಲಿ ಯಾವುದೋ ದೇವಸ್ಥಾನದಲ್ಲಿ ಮಗು ಸಿಗುತ್ತೆ ಅನ್ನೋ ಹಿಂಟ್ ಸಿಕ್ಕಿದೆಯಂತೆ. ಅದಕ್ಕೆ ಅಮ್ಮ ಪ್ರೀತು ಪೊಲೀಸ್ನವ್ರನ್ನ ಕರ್ಕೊಂಡು ಎಲ್ಲ ದೇವಸ್ಥಾನ ಹುಡುಕ್ತಾ ಇದ್ದಾರೆ. ಹೌದಾ? ಮತ್ತೆ ಈಗ ಏನು ಮಾಡೋದೀಗ? ತಕ್ಷಣ ಈ ಜಾಗದಿಂದ ಹೊರಡಬೇಕು ಅಷ್ಟೇ ಸಾರ್ಥಿ. ಆದರೆ ಎಲ್ಲಿಗೆ ಅಂತ ಹೋಗೋದು? ಎಲ್ಲಿಗೆ ಅಂತ ಗೊತ್ತಿಲ್ಲ, ಆದರೆ ನಾವು ಇವಾಗ ಹೊರಡಬೇಕು ಅಷ್ಟೇ. ಅಂದರೆ ಈ ದೇವಸ್ಥಾನ ತುಂಬ ದೂರ ಇದೆ, ಇಲ್ಲಿಗೆ ಬರಲ್ಲ ಅನಿಸುತ್ತೆ. ಇಲ್ಲ ಸಾರ್ಥಿ, ಹಾಗೆ ಹೇಳೋದಕ್ಕಾಗಲ್ಲ. ನನಗೆ ಊರಾಚಾರ ದೇವಸ್ಥಾನಗಳಲ್ಲಿ ಹುಡುಕೋದಕ್ಕೆ ಹೇಳಿರೋದು. ಹಾಗಂತ ಮಗುನ ಹುಡ್ಕೊಂಡು ಇಲ್ಲಿಗೆ ಬೇರೆ ಯಾರೂ ಬರಲ್ಲ ಅಂತ ಹೇಳೋದಕ್ಕಾಗಲ್ಲ. ಮೊನ್ನೆ ಗುರುಗಳನ್ನ ನೋಡೋದಕ್ಕೆ ಅವರೆಲ್ಲ ಇದೇ ದೇವಸ್ಥಾನಕ್ಕೆ ತಾನೇ ಬಂದಿದ್ದು. ಇವಾಗ ಮತ್ತೆ ಈ ದೇವಸ್ಥಾನಕ್ಕೆ ಬರಲ್ಲ ಅಂತ ಯಾವ ಕಾನ್ಫಿಡೆನ್ಸಲ್ಲಿ ನಾವು ಇಲ್ಲೇ ಕೂತ್ಕೊಳ್ಳೋಕ್ಕಾಗುತ್ತೆ? ನನ್ನ ಮಗಳ ವಿಷಯದಲ್ಲಿ ಒಂದು ಸಣ್ಣ ರಿಸ್ಕ್ ತಗೊಳ್ಳೋಕ್ಕೂ ನನಗಿಷ್ಟ ಇಲ್ಲ ಸಾರ್ಥಿ. ಬನ್ನಿ ಸಾರ್ಥಿ, ಹೊರಟ್ಬೇಡ. ಆಯ್ತಾಯ್ತು. ಹೊಸ್ದಾಗಿ ಹೋಗೋ ಜಾಗದಲ್ಲಿ ಏನು ವ್ಯವಸ್ಥೆ ಇರುತ್ತೋ ಗೊತ್ತಿಲ್ಲ. ಅದಕ್ಕೆ ನೀವು ತಂದಿರೋ ಹಾಲು ಕೊಡಿ, ಕಾಯಿಸ್ಬಿಟ್ಟು ಬಾಟ್ಲಿಗೆ ಹಾಕೊಂಬರ್ತೀನಿ. ಹಾಂ, ಕೊಡಿ. ಅಜ್ಜಿ ಬರೋಷ್ಟರಲ್ಲಿ ನಾವಿಲ್ಲಿಂದ ದೂರ ಹೊರಟ್ಬಿಡೋಣ, ಆಯಿತಾ? ತಾತ ಹಾಲು ಬಿಸಿ ಮಾಡಕ್ಕೆ ತೊಗೊಂಡು ಹೋಗಿದ್ದಾರೆ. ತಾತ ಹಾಲು ತಂದಮೇಲೆ ಹಾಲು ಕುಡಿದು ನಾವು ಹೊರಟ್ಬಿಡೋಣ. ಅದಕ್ಕಿಂತ ಮುಂಚೆ ನಾವು ದೇವ್ರ ದರ್ಶನ ಮಾಡಬೇಕಲ್ಲ. ಇಷ್ಟು ದಿನ ಶಿವಪ್ಪ ನಮಗೆ ಆಶ್ರಯ ಕೊಟ್ಟಿದ್ದಾನೆ, ಅದಕ್ಕೆ ಅವನಿಗೆ ಥ್ಯಾಂಕ್ಸ್ ಹೇಳಬೇಕಲ್ವಾ? ನಾವು ಹೋಗಿ ದರ್ಶನ ಮಾಡ್ಕೊಂಬರೋಣ. ಅಮ್ಮ ನಾಗಮಾತ, ಮಕ್ಕಳಿಗೆ ಸಂಬಂಧಪಟ್ಟ ಪ್ರತಿಯೊಂದು ಸಮಸ್ಯೆನೂ ನೀನು ಪರಿಹಾರ ಮಾಡ್ತೀಯಂತೆ. ಇವತ್ತು ನಾನು ಹೆತ್ತ ಮಗು ಸಮಸ್ಯೆನ ನಿನ್ನ ಮುಂದೆ ತಗೊಂಬಂದು ನಿಂತಿದ್ದೀನಿ. ನನ್ನ ಮಗು ಕಾಣೆ ಆಗಿದೆ. ಇವತ್ತು ಯಾವುದೋ ದೇವಸ್ಥಾನದಲ್ಲಿ ನನ್ನ ಮಗು ಸಿಗುತ್ತೆ ಅಂತ ಗುರುಗಳು ಹೇಳಿದ್ದಾರೆ. ಆ ದೇವಸ್ಥಾನ ಇದೇ ಆಗಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಲ್ವಾ ಅಮ್ಮ? ಗಂಟೆ ಶಬ್ದ, ಇದು ಶುಭ ಸೂಚನೆ. ಆದ್ರೆ ನನ್ನ ಮಗು ಇದೇ ದೇವಸ್ಥಾನದಲ್ಲಿದೆಯಾ? ಅವತ್ತು ಅತ್ತೆಯಮ್ಮ ನನ್ನ ಮೈದ್ನ ಗುರುಗಳನ್ನ ಭೇಟಿ ಮಾಡೋದಕ್ಕೆ ಇದೇ ದೇವಸ್ಥಾನಕ್ಕಲ್ವಾ ಬಂದಿದ್ದು. ಒಂದು ವೇಳೆ ನನ್ನ ಮಗು ಇದೇ ದೇವಸ್ಥಾನದಲ್ಲಿ ಸಿಗುತ್ತೆ ಅನ್ನೋ ಹಾಗಿದ್ದಿದ್ರೆ ಗುರುಗಳು ಹೇಳಿರ್ತಿದ್ರಲ್ವಾ? ಶಿವಪ್ಪ, ಇಷ್ಟು ದಿನ ನನ್ನ ಮಗಳಿಗೆ, ನನಗೆ, ಸಾರ್ಥಿಗೆ ನಿನ್ನ ಸನ್ನಿಧಾನದಲ್ಲಿ ಆಶ್ರಯ ಕೊಟ್ಟು ಕಾಪಾಡಿದ್ಯಾ. ಆದರೆ ಇವತ್ತು ಇಲ್ಲಿಂದ ಬೇರೆ ಕಡೆ ಹೋಗುವಂಥ ಅನಿವಾರ್ಯತೆ ನಮಗೆ ಬಂದಿದೆ. ನಾವಿವಾಗ ಹೋಗ್ತಾ ಇರೋ ಹೊಸ ಜಾಗನೂ ನಮ್ಮನ್ನು ಕಾಯೋ ಹಾಗೆ ನೋಡ್ಕೊಳಪ್ಪ. ಎಲ್ಲಾದ್ರೂ ಸರಿ,
ಇವತ್ತು ನನ್ನ ಮಗು ನನ್ನ ಕಣ್ಣಿಗೆ ಬೀಳೋ ಹಾಗಾಗ್ಲಿ ತಾಯಿ, ಅದು ಸುರಕ್ಷಿತವಾಗಿರ್ಲಿ. ನನಗೆ ಒಂದೇ ಒಂದು ಆಸೆ, ನನ್ನ ಮಗು ಅತ್ಯಮ್ಮ ನನ್ನ ಮೈದ್ನ ಅವ್ರ ಕಣ್ಣಿಗೆ ಬೀಳೋಕ್ಕೂ ಮುಂಚೆ ನನ್ನ ಕಣ್ಣಿಗೆ ಬೀಳಲಿ. ಒಂದು ವೇಳೆ ಇವ್ರು ಯಾರಾದರೂ ಮೊದಲು ನನ್ನ ಮಗುನ ನೋಡಿದ್ರೆ ನನ್ನ ಮಗುನ ತೊಗೊಂಡು ಹೋಗಿ ಜನನಿ ಕೈಗೆ ಒಪ್ಪಿಸ್ತಾರೆ. ಅದೇ ನನ್ನ ಕಣ್ಣಿಗೆ ಬಿದ್ದರೆ ನಾನು ನನ್ನ ಮಗುಗೆ ಹಾಲು ಕೊಡ್ತೀನಿ. ದಯವಿಟ್ಟು ತಾಯಿ, ನಾನು ಈ ಒಂದೇ ಒಂದು ಕೋರಿಕೆನ ಈಡೇರ್ಸಮ್ಮ. ಶಿವಪ್ಪ, ಯಾಕೋ ಗೊತ್ತಿಲ್ಲ, ಇವತ್ತು ನನ್ನ ಎಲ್ಲ ಪ್ರಶ್ನೆಗಳಿಗೂ ನಿನ್ನ ಹತ್ರ ಉತ್ತರ ಸಿಗುತ್ತೆ ಅಂತ ನನ್ನ ಮನಸ್ಸಿಗೆ ಅನ್ನಿಸ್ತಾ ಇದೆ. ಆದರೆ ಹೇಗೆ ಅಂತ ಗೊತ್ತಾಗ್ತಾ ಇಲ್ಲ. ಬಂದರೆ ಇನ್ನೊಂದು ಸ್ವಲ್ಪ ಹಾಲು ಮಿಕ್ಕಿದೆ, ಇದನ್ನು ಕುಡಿಸ್ತೀರಿ. ಇದು ಸ್ವಲ್ಪ ಖಾಲಿ ಆದಮೇಲೆ ಅದನ್ನು ಹಾಕೊಂಡು ಹೊರಟ್ಬಿಡೋಣ. ಸರಿ ಸಾರ್ಥಿ. ಶಿವಪ್ಪ, ನನ್ನ ಮಗು ಕಾಣ್ತಾ ಇಲ್ಲ, ಆದರೆ ನಿನ್ನ ಸನ್ನಿಧಿಯಲ್ಲಿ ಅದಕ್ಕೊಂದು ಪರಿಹಾರ ಸಿಗುತ್ತೆ ಅಂತ ನಾನು ನಂಬಿದ್ದೀನಿ. ನನ್ನ ಮಗು ಇಲ್ಲೇ ಎಲ್ಲೋ ಅಕ್ಕಪಕ್ಕದಲ್ಲಿದೆ ಅಂತ ನನಗೆ ಅನ್ನಿಸ್ತಾ ಇದೆ, ಆದರೆ ಎಲ್ಲಿದೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ದಯವಿಟ್ಟು ತಂದೆ, ಇದಕ್ಕೊಂದು ದಾರಿ ತೋರಿಸು. ಸಾಥಿ, ಮಗು ಹಾಲು ಕುಡಿಯೋಷ್ಟರಲ್ಲಿ ನೀವು ಬೇಕಾಗಿರೋದನ್ನೆಲ್ಲ ಪ್ಯಾಕ್ ಮಾಡ್ಕೊಂಬಿಡಿ. ಎಸ್ಪೆಷಲಿ ಮಗುಗೆ ಬೇಕಾಗಿರೋದು ಮಗು ಬಟ್ಟೆಗಳು, ತೊಟ್ಲು, ಹಾಗೆ ಪಾರು ಸೀರೆನ ಮರಿಬೇಡಿ ಸಾರ್ಥಿ. ಹಾಂ, ಈ ಮಗು ಅದರ ತಾಯಿನ ಸೇರ್ಕೊಳ್ಳೋದಕ್ಕೆ ಇನ್ನೂ ಎಷ್ಟು ಸಮಯ ಆಗುತ್ತೋ ಏನೋ ನನಗೆ ಗೊತ್ತಿಲ್ಲ. ಪಾರು ಬಟ್ಟೆಗಳಾದರೂ ಈ ಮಗು ಜೊತೆ ಇರಲಿ ಅಂತ. ಜೊತೆಗೆ ಯಜಮಾನ್ರ ವರ್ತನೆನೂ ಬೇರೆ ಥರ ಆಗಿದೆ. ಅವ್ರು ಯಾಕೆ ಹಾಗೆ ನಡ್ಕೋತಿದ್ದಾರೆ ಅನ್ನೋದು ನನಗೆ ಗೊತ್ತಾಗಬೇಕು. ಅದಕ್ಕಿಂತ ಮುಂಚೆ ನನ್ನ ಮಗು ಎಲ್ಲಿದೆ ಅನ್ನೋದು ನನಗೆ ಗೊತ್ತಾಗಬೇಕು. ಅದು ಇವತ್ತೇ, ಇಲ್ಲೇ ನಿನ್ನ ಸನ್ನಿಧಿಯಲ್ಲೇ ನನಗೆ ಗೊತ್ತಾಗಬೇಕು. ಯಾಕೆ ಅಂದರೆ ನನಗೂ ಕಾದು ಕಾದು ಸಾಕಾಗಿ ಹೋಗಿದೆ. ಈ ಕರ್ಪೂರ ನನ್ನ ಕೈಯಲ್ಲಿ ಉರಿದು ಖಾಲಿ ಆಗೋದ್ರೊಳಗೆ ನನ್ನ ಮಗು ಎಲ್ಲಿದೆ ಅನ್ನೋ ಸತ್ಯ ನನಗೆ ಗೊತ್ತಾಗಬೇಕು. ಇಲ್ಲ ಅಂದರೆ ಮರುಕ್ಷಣನೇ ನಿನ್ನ ಸನ್ನಿಧಿಯಲ್ಲಿರೋ ಕಲ್ಯಾಣಿಲಿ ಬಿದ್ದು ನಾನು ಪ್ರಾಣ ಕಳ್ಕೊತೀನಿ. ಇವಾಗ ಜಾಣ ಮರಿತಾರೆ ಹಾಲು ಕುಡಿಬೇಕು, ಸರಿನಾ? ತಗೋ.
ಇಲ್ಲ, ಇದು ನನ್ನ ಮಗುನೇ. ಕಂದ, ಯಾಕಂದ ಅಳೋದು? ಹಾಂ, ಅಳಬಾರ್ದು, ಜಾಣ ಮರಿ ಅಲ್ವಾ? ಅಯ್ಯೋ, ಯಾಕೆ ಇಷ್ಟೊಂದು ಅಳ್ತಿದ್ದೆ? ಏನಾಯಿತು? ಗೊತ್ತಿಲ್ಲ ಸಾರ್ಥಿ, ಯಾಕೋ ತುಂಬ ಅಳ್ತಾ ಇದ್ದಾಳೆ. ಬಂದರೆ ಇಲ್ಲಿ ಗಾಳಿ ಸಾಕಾಗ್ತಿಲ್ಲ ಅಂತ ಕಾಣುತ್ತೆ. ಮಗುನ ಹೊರಗಡೆ ಕರ್ಕೊಂಡೋಗೋಣ. ಗಾಳಿ ಸ್ವಲ್ಪ ಹಾಲು ಕುಡಿದ್ಮೇಲೆ ಮಲಗಿಬಿಡ್ತಾಳೆ, ಆಮೇಲೆ ಹೊರಟ್ಬಿಡೋಣ. ಸರಿ ಸಾರ್ಥಿ, ಬಾರಮ್ಮ, ಬಾ 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 ಬಾ. ಅಳ್ಬೇಡಕ್ಕಂದ. ಅಳಬಾರ್ದು ಕಂದ. ನೋಡಿ, ಕುಡಿಯಮ್ಮ, ಕುಡಿ, ಹಾಲು ಕುಡಿ, ಹಾಲು ಕುಡಿ, ಹಾಲು ಕುಡಿ. ಹ್ಞೂ. ಮಗು ನಿಮ್ಮ ಹತ್ರ ಹೇಗೆ ಬಂತು? ಅದು ಈಗ ಸಿಕ್ತು ಅಂತ ಮಾತ್ರ ಸುಳ್ಳು ಹೇಳ್ಬೇಡಿ ಯಜಮಾನ್ರೆ. ನೀವು ಬೆಳಿಗ್ಗೆ ಮನೆಯಿಂದ ಬರೋವಾಗ ತಂದಿದ್ದ ಗೆಚ್ಚೆ, ಬಟ್ಟೆ ಬೇರೆನೇ ಕತೆ ಹೇಳ್ತಾ ಇದೆ. ಅಲ್ಲಿಗೆ ಮಗುನ ಯಾರಿಗೂ ಗೊತ್ತಾಗದೇ ಇರೋ ಹಾಗೆ ಮನೆಯಿಂದ ಎತ್ಕೊಂಡು ಬಂದಿದ್ ನೀವಾ? ಅಲ್ಲ, ಮತ್ತೆ ನಾನು
ನಿನ್ನ ಅಳಿಯನ್ ಬಚಾವ್ ಮಾಡೋದಕ್ಕೆ ಸುಳ್ಳು ಹೇಳ್ಬೇಡಪ್ಪ. ಸುಳ್ಳು ಹೇಳೋ ಅವಶ್ಯಕತೆ ನನಗಿಲ್ಲಮ್ಮ. ನಾನು ಹೇಳ್ತಿರೋದು ನಿಜಾನೇ. ಹೊಟ್ಲನ್ನ ನನ್ನ ಮನೆಯಿಂದ ತೊಗೊಂಬಂದಿದ್ದು ನನ್ನ ಸ್ನೇಹಿತನ ಮೊಮ್ಮಗೋಸ್ಕರ ಅಲ್ಲ, ನನ್ನ ಮೊಮ್ಮಗೋಸ್ಕರ. ಅರಸನ ಕೋಟೆಯಿಂದ ಈ ಮಗುನ ಎತ್ಕೊಂಡ್ಬಂದಿದ್ದು ನಾನು, ಪಾರ್ವತಿ. ಈ ವಿಷಯ ದೊಡ್ಡ ಯಜಮಾನ್ರಿಗೆ ಗೊತ್ತಾಗಿದ್ದೆ 2 ದಿವಸ ಆದಮೇಲೆ. ಈ ಮಗುನ ನಿನ್ನ ಹತ್ರ ಸೇರಿಸ್ಬೇಕು ಅಂತ ನಾನೇ ನನ್ನ ಮೊಮ್ಮಗುನ ಎತ್ಕೊಂಡು ಬಂದಮ್ಮ. ಅಂದ್ರೆ ಯಜಮಾನ್ರಿಗೆ ಮಗು ಗೊತ್ತಾಗಿದೆ. ಇದು ನೀನ್ ಹೆತ್ತ ಮಗು ಅಂತ ನಾನೇ ಹೇಳಿದ್ದು. ಹೇಳ್ದೆ, ಬೇರೆ ದಾರಿ ಇರಲಿಲ್ಲ. ಈಗ ನೀನು ದೊಡ್ಡ ಯಜಮಾನ್ರನ್ನ ಹಿಂಬಾಲಿಸ್ಕೊಂಡು ಬಂದಂಗೆ ಅವತ್ತು ದೊಡ್ಡ ಯಜಮಾನರು ನನ್ನನ್ನು ಹಿಂಬಾಲಿಸ್ಕೊಂಡು ಬಂದಿದ್ರು. ಮಗು ನನ್ನ ಹತ್ರ ಇರೋದು ನೋಡಿ ಕೋಪ ಮಾಡಿಕೊಂಡ್ರು. ಜನನಿಗೆ ಮಗುನ ಹಿಂದಿರುಗಿಸೋದು ಅಂತ ನಿರ್ಧಾರ ಮಾಡಿಬಿಟ್ರು. ಆಗಲೇ ನಿನಗೆ ಫೋನ್ ಮಾಡಿ ಮಗು ಸಿಕ್ತು, ಎಲ್ರಿಗೂ ಹೇಳ್ಬಿಡು ಅಂತ ಹೇಳಿದ್ದು. ಜನನಿಗೆ ಮಗುನ ಹಿಂದಿರುಗಿಸ್ಬೇಕು ಅಂತ ಮನೆ ಬಾಗ್ಲವ್ರಿಗೂ ತೊಗೊಂಡೋಗ್ಬಿಟ್ಟಿದ್ರು. ಈ ಮಗು ಅವ್ರದ್ದೇ ಅಂತ ಯಾವಾಗ ಗೊತ್ತಾಯ್ತೋ ಆಗಲೇ ದೊಡ್ಡ ಯಜಮಾನರು ಅವ್ರ ನಿರ್ಧಾರನ ಬದಲಾಯಿಸಿದ್ರು. ಆಗ್ಲಿಂದಲೂ ನಂದು ದೊಡ್ಡ ಯಜಮಾನರದು ಒಂದೇ ನಿರ್ಧಾರ ಆಯಿತು. ಅವಾಗಿದ್ದಾನೇನಾ ಮಗು ಹುಡ್ಕೋ ವಿಚಾರದಲ್ಲಿ ನೀವು ಆಸಕ್ತಿ ತೋರಿಸ್ತಾ ಇದ್ದಿದ್ದು? ಹೌದು. ಆದ್ರೆ ನೀನೀಗ ಈ ಥರ ಪ್ರಶ್ನೆ ಮಾಡೋ ಅಧಿಕಾರನ ಉಳಿಸ್ಕೊಂಡಿದ್ಯಾ? ಇಲ್ಲ ಅನ್ಸುತ್ತೆ. ಆದ್ರೆ ನೀವು ನನಗಿಷ್ಟು ದೊಡ್ಡ ಶಿಕ್ಷೆ ಕೊಡ್ಬೋದು ಯಜಮಾನ್ರೆ. ಅದು ನಿನಗೆ ನೀನೇ ವಿಧಿಸ್ಕೊಂಡಿರೋ ಶಿಕ್ಷೆ, ಜೊತೆಗೆ ನನಗೂ. ಹೆತ್ತು ಮಗು ಕಳೆದೋಗಿದೆ ಅಂತ ನೀನು ಚಡಪಡಿಸ್ತು. ಅಂಥದ್ರಲ್ಲಿ ನಮ್ಮ ಮಗು ನಮ್ಮಿಂದ ಶಾಶ್ವತವಾಗಿ ದೂರ ಹೋಗಿದೆ. ಇನ್ಯಾವತ್ತೂ ಅದನ್ನು ನೋಡೋಕ್ಕೆ ಆಗಲ್ಲ ಅಂತ ಕತೆ ಕಟ್ಟಿದೆಯಲ್ಲ, ಅದನ್ನು ನಿಜ ಅಂತ ನಂಬ್ಕೊಂಡು ನಾನು ಎಷ್ಟು ಕೊರಗಿದ್ದೀನಿ ಅನ್ನೋ ಅರಿವಿದೆ ನಿನಗೆ? ಮಗುನ ಕೊಟ್ಟಾಗ ನನಗೆ ಅರಿವಿರ್ಲಿಲ್ಲ ಯಜಮಾನ್ರೆ. ಆದ್ರೆ ಒಂದಿನ ನನ್ನ ಮೈದ್ನ ಮಗುನ್ ಮನೆಗೆ ಕರ್ಕೊಂಡು ಬಂದಾಗ ನೀವು ಮಗುನ ಎತ್ಕೊಂಡು ಮುದ್ದಾಡಿ ಸಂತೋಷ ಪಟ್ರಲ್ಲ, ಆವಾಗ ನನಗೆ ಅರಿವಿಗೆ ಬಂತು. ಆಗ್ಲಾದ್ರೂ ನಿನಗೆ ಸತ್ಯ ಹೇಳಬೇಕು ಅಂತ ಅನಿಸ್ಲಿಲ್ವಾ? ಅನ್ನಿಸ್ತು ಯಜಮಾನ್ರೆ. ಆದ್ರೆ ಹೇಳಲಿಲ್ಲ. ಪಾಪ, ಯಾಕೆ ಹೇಳ್ತೀಯ? ನನ್ನ ಮಗು ಅಂತ ಗೊತ್ತಿಲ್ಲದೆ ಮೊದಲನೇ ಸತಿ ಎತ್ಕೊಂಡಾಗ ನನಗೆಂತ ಅದ್ಭುತವಾದ ಅನುಭವ ಆಗಿತ್ತು ಗೊತ್ತಾ? ನಾನು ಮಾರನೇ ದಿನ ಕೆಲ್ಸಕ್ಕೆ ಹೋದಾಗ್ಲೂ ಆ ಖುಷಿ ನನ್ನ ಆವರಿಸ್ಕೊಂಡಿತ್ತು. ಆದ್ರೆ ಅದನ್ನ ನಿನ್ನ ಹತ್ರ ತೋರಿಸ್ಕೊಂಡ್ರೆ ಎಲ್ಲಿ ನಿನ್ ಮನ್ಸಿಗೆ ನೋವಾಗುತ್ತೋ ಅಂತ ಆ ವಿಷಯನ ಮುಚ್ಚಿಡ್ತಾ ಬಂದೆ. ಆದ್ರೆ ನನ್ನ ಹೆಂಡತಿ ಇಂಥ ಒಂದು ದೊಡ್ಡ ಸತ್ಯನ ನನ್ನಿಂದ ಮುಚ್ಚಿಡ್ತಾಳೆ ಅಂತ ನಾನು ಕಲ್ಪನೆ ಕೂಡ ಮಾಡ್ಕೊಂಡಿರ್ಲಿಲ್ಲ. ನನ್ನಿಂದ ತಪ್ಪಾಗಿದೆ ಯಜಮಾನ್ರೆ.
ನಾನು ಒಪ್ಕೋತೀನಿ, ನಿಮ್ಮಿಂದನೂ ತಪ್ಪಾಗಿದೆ. ಮಗುನ ಈ ರೀತಿ ಯಾರಿಗೂ ಹೇಳ್ದೆ ಎತ್ಕೊಂಡು ಬಂದು ಮುಚ್ಚಿಟ್ಟಿದ್ದು ತಪ್ಪು ಯಜಮಾನ್ರೆ. ನಾವು ಒಬ್ರಿಗೊಬ್ರು ಕ್ಷಮಿಸ್ಕೊಳ್ಳೋಣ. ನೋಡಿ, ಮಗುನ ಕರ್ಕೊಂಡು ಹೋಗಿ ಜನರಿಗೆ ಕೊಟ್ಬಿಡೋಣ. ನೋಡಿ, ಈಗ ಅತ್ತೆಮ್ಮಂಗೆ ಫೋನ್ ಮಾಡಿ ಮಗು ನಮಗೆ ದೇವಸ್ಥಾನದಲ್ಲಿ ಸಿಕ್ತು ಅಂತ ಫೋನ್ ಮಾಡಿ ಹೇಳ್ಬಿಡೋಣ. ನೀವು ಫೋನ್ ಮಾಡಿ ಯಜಮಾನ್ರೆ. ನಾನು ಫೋನ್ ಮಾಡಲ್ಲ. ನನಗೆ ನನ್ನ ಮಗಳು ಬೇಕು. ನಾನು ನನ್ನ ಮಗಳನ್ನ ಯಾರಿಗೂ ಕೊಡಲ್ಲ. ಕೊಡಲಿ.